ನನ್ನ ನಂಬಿಕೆ ನನ್ನ ಬೆನ್ನಿಗೆ ಹುಟ್ಟಿದ ತಮ್ಮಗೆ ಏನಾಗ್ಬೇಕು, ನನ್ನ ಬೆನ್ನಿಗೆ ಹುಟ್ಟಿದ ರಕ್ತ ಉಚ್ಕೊಂಡು ತಮ್ಮ ಅಣ್ಣಗ ತಮ್ಮಗ ಏನಾದಾಗ ಹೋರಾಟ ಮಾಡ್ಬೇಕು, ಇವಾಗ ಅದೇ ಹೋರಾಟ ಮಾಡ್ತೀನಿ. ಅಪ್ಪಾಜಿ ಅವರ ದಯಮಾಡಿ ಈ ವೇದಿಕೆ ಮುಖಾಂತರವಾಗಿ ಮನವಿ ಮಾಡೋದಷ್ಟೇ. ನಾನು ದಯಮಾಡಿ ಮುಖಂಡರಿಗೂ ಮನವಿ ಮಾಡ್ತೀನಿ. ಈ ಸಬ್ ಇನ್ಸ್ಪೆಕ್ಟರ್ ಯಾವ ಸಬ್ ಇನ್ಸ್ಪೆಕ್ಟರ್ ನನ್ನ ಕಾರ್ಯಕರ್ತರು ಮುಟ್ಟ್ಯಾನ, ಆ ನಾನು ಉಪವಾಸ ಬಿಟ್ಟಿನಿ. ನಾನು ದಂಡಿ ಬಿಡಲ್ಲ, ಇವತ್ತು ದೇವೇಗೌಡರು ಮತ್ತೆ ಏನಪ್ಪ ಹೋದ ತಕ್ಷಣ ನಾನು ಮತ್ತೆ 144 ಸೆಕ್ಷನ್ ಇರ್ಲಿ, ನೀವು 288 ಸೆಕ್ಷನ್ ಆಗ್ಲಿ, ಆ ಸಬ್ ಇನ್ಸ್ಪೆಕ್ಟರ್ ಏನಂತಂದ್ರೆ ಸಸ್ಪೆಂಡ್ ಆಗತ್ತಾರ ನನ್ನ ಪ್ರಾಣ ಹೋದ್ರು ಸರಿ ನಾನು ದಂಡಿ ಮಾಡಿ ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನಮ್ಮ ನಾಯಕರಾಗ್ಲಿ ನಮ್ಮ ಕುಟುಂಬ ಸದಸ್ಯರಾಗ್ಲಿ ಯಾರು ಏನ್ ಹೇಳಿದ್ರು ಅಂತಂದ್ರೆ ಕೇಳತಕ್ಕಂತ ಪ್ರಶ್ನೆಯೇ ಇಲ್ಲ. ಇದು ಒಂದು ವಿಷಯದಲ್ಲಿ ದಯಮಾಡಿ ನಮ್ಮ ನಾಯಕರಾಗ್ಲಿ ನಮ್ಮ ತಂದೆಯವರಾಗ್ಲಿ ನಾನು ಮನವಿ ಮಾಡ್ತೀನಿ. ಅವನಿಗೆ ಅನ್ಯಾಯ ಆಗ ನಾಳೆ ಇವನಿಗೆ ಮಾಡ್ಯಾರ, ನಾಳೆ ಇದ್ರಾಗಿ ನಮಗೆ ಯಾವಾಗ ಮಾಡ್ತಾವ, ಅದು ಮಾಡಬಾರ್ದು ಅಂದ್ರೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು.